ಹೇಳಿ, ಇದೆಲ್ಲ ಬೇಕಿತ್ತ ನಿಮ್ಗೆ? ನಂಗೆ ಗೊತ್ತು ನೀನು ಹಿಂಗೆ ಹೇಳ್ತೀಯ ಅಂತ ನನಗೆ ಗೊತ್ತು. ಆದರೆ ಏನೋ ಮಾಡ್ಲಿಕ್ಕೆ ಹೋಯಿಂದ ನಾನು ಎಷ್ಟೇ ಸಮಾಧಾನವಾಗಿರ್ಬೇಕು ಅಂದ್ರು ನನ್ನ ಇವರೆಲ್ಲ ಕೆಣಕ್ತಾರಲ್ಲೋ. ಏನೋ ಮಾಡ್ಲಿಕ್ಕೆ ಹೋಯಿಂದ. ಸರ್, ನಿಮ್ಮನ್ನು ನೋಡಕ್ಕೆ ಯಾರು ಬಂದಿದ್ದಾರೆ? ಕಳ್ಸು. ಇದೇನ ಗೋವಿಂದ? ಆ ಲಕ್ಷ್ಮಿ ಏನಾದ್ರೂ ಬದಲ ನೆನೆದವರ ಮನದಲ್ಲಿ ಅಂತ ಚೆನ್ನಾಗಿ ಹೇಳಿದ್ರಿ. ಅಲ್ಲ, ಮನೆಗೆ ಹೋದಾಗ್ಲೇ ಮಂಗಳಾರತಿ ಎತ್ತು ಕಳ್ಸಿದ್ದಾರೆ, ಇನ್ನು ಇಲ್ಲಿಗೆ ಬರ್ತಾರಾ? ಸ್ವಲ್ಪ ತಡೀರಿ, ಆತರ ಪಡಬೇಡಿ. ಯಾರಮ್ಮ ನೀನು? ಕೂತ್ಕೋಬಹುದಾ? ನಾನ್ ಯಾರು ಅಂತ ಪರಿಚಯ ಮಾಡ್ತಾ ಕೂತ್ಕೊಳ್ಳೋಷ್ಟು ಟೈಮ್ ನನ್ಗಿಲ್ಲ. ಈಗೇನಿದ್ರು ಎದುರುಗಿರೋ ಶತ್ರುನ ಮಟ್ಟ ಹಾಕೋ ಟೈಮ್. ಶತ್ರುವಿನ ಶತ್ರು ಮಿತ್ರ ಅಂತ ಹೇಳ್ತಾರೆ. ಅದಕ್ಕೆ ನಾನೀಗ ನಿಮ್ಮ ಫ್ರೆಂಡ್ಶಿಪ್ ಮಾಡ್ಕೊಳಕ್ ಬಂದಿದ್ದೀನಿ. ನೀವ್ಯಾರು? ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ? ಅದೇ ಲಕ್ಷ್ಮಿ. ಲಕ್ಷ್ಮಿನ? ಲಕ್ಷ್ಮಿ ನಿನ್ನ ಶತ್ರುನ? ನಿಂಗೆ ಯಾಕಮ್ಮ ಅವಳ ಮೇಲೆ ದ್ವೇಷ? ಅದನ್ನೆಲ್ಲ ಹೇಳ್ತಾ ಕೂತ್ಕೊಳ್ಳೋಕೆ ಇದು ಸಮಯ ಅಲ್ಲ. ಅದು ನಿಮಗೆ ಬೇಕಾಗೂ ಇಲ್ಲ. ಒಟ್ನಲ್ಲಿ ಆ ಲಕ್ಷ್ಮಿ ಸೋಲ್ಬೇಕು ಅಷ್ಟೆ. ಅದಕ್ಕೇನೇನು ಬೇಕೋ ಅದೆಲ್ಲ ವ್ಯವಸ್ಥೆ ಮಾಡ್ಕೋಬೇಕು. ಕರೆಯದೇ ಬಂದು ಶತ್ರುನ ಮಟ್ಟ ಹಾಕ್ತೀನಿ ಇದ್ರೆ ಯಾರು ತಾನೇ ಬೇಡ ಅಂತಾರೆ? ನೋಡು, ನನ್ನ ಜೊತೆ ಯಾರು ಬಂದರೂ ಅಷ್ಟೇ, ಬಿಟ್ಟರು ಅಷ್ಟೇ, ನಾನು ಮಾತ್ರ ಅವಳನ್ನು ಸುಮ್ಮನೆ ಬಿಡಲ್ಲ. ಅವಳನ್ನು ಸುಮ್ಮನೆ ಬಿಡಲ್ಲ. ನಾವು ಸ್ತ್ರೀ ಸಮಾಜದ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋಣ. ಅಧ್ಯಕ್ಷರೇ, ಆ ಪೇಪರ್ನಲ್ಲಿ ಇದಾರಲ್ಲ ಲಕ್ಷ್ಮಿ, ಅವರೇ ನಿಲ್ಸ್ಬಿಟ್ರೆ ಹೇಗೆ? ಹೇಗೂ ಝೂಮಲ್ಲಿ ಇದ್ದಾರೆ, ವರ್ಕೌಟ್ ಆಗ್ಬೋದು. ನಿಲ್ಸೋಣ. ಸರಿ, ಈಗ ತಮಾಷೆ ಇರಲಿ. ಈಗ ವಿಷಯ ಏನಪ್ಪ ಅಂದರೆ, ಯಾರು ಅರ್ಹರು ಅಂತ ತೀರ್ಮಾನ ಮಾಡೋದಕ್ಕೆ ನೀವು ಕೆಲವು ಹೆಸರುಗಳನ್ನ ಸೂಚಿಸಿ. ಅದರಲ್ಲಿ ಯಾರು ಸರಿ ಅನ್ನಿಸ್ತಾರೋ ಅವ್ರನ್ನೇ ಸೆಲೆಕ್ಟ್ ಮಾಡೋಣ. ನಮ್ಮ ಶ್ರೀನಿವಾಸಪ್ಪ ಒಳ್ಳೆ ಕ್ಯಾಂಡಿಡೇಟು ಸರ್. ಹಣವಂತರು, ಗುಣವಂತರು, ಜನಬಲ ಇದೆ, ಧನಬಲನೂ ಇದೆ ಅವ್ರಿಗೆ. ಆದ್ರೆ ಆಯಪ್ಪ ಇಂಥದ್ರಲ್ಲಿ ನರಸಿಂಹಮೂರ್ತಿನ ಮೀರಿಸ್ತಾನೆ. ಇರಲಿ, ಆತರ ಪಡೋದು ಬೇಡ. ಮೊದಲು ಈ ಸ್ಥಾನಕ್ಕೆ ಯಾರ್ಯಾರು ಸೂಕ್ತರು ಅನ್ನೋ ಹೆಸರುಗಳನ್ನೆಲ್ಲ ಶಾರ್ಟ್ ಲಿಸ್ಟ್ ಮಾಡೋಣ, ಆಮೇಲೆ ಮಾತಾಡಿ ನಿರ್ಧಾರ ಮಾಡೋಣ. ಆದರೆ
ನಮ್ಮ ಹಿತ ಸಮಾಜ ಪಕ್ಷದಿಂದ ನಿಲ್ಲುವಂಥ ಅಭ್ಯರ್ಥಿ ಯಾವುದೇ ಕಾರಣಕ್ಕೂ ಸೋಲಬಾರದು. ಇದು ನಮ್ಮ ಪಕ್ಷದ ಮಾನ ಮರ್ಯಾದೆ ಪ್ರಶ್ನೆ. ಅದ್ರ ಬಗ್ಗೆ ಎಲ್ಲರ ಗಮನ ಇರಲಿ. ಸರಿ, ಹಾಗಿದ್ರೆ ನೀವೆಲ್ಲ ಇನ್ನು ಹೊರಡಿ. ಇದ್ರ ಬಗ್ಗೆ ಮುಂದಿನ ಮೀಟಿಂಗ್ನಲ್ಲಿ ತೀರ್ಮಾನ ಮಾಡೋಣ. ಹೌದೌದು. ನಮಸ್ಕಾರ. ಯಾರಪ್ಪ ಅಲ್ಲಿ? ಸ್ವಲ್ಪ ಕಾಫಿ ತಗೊಂಬನ್ನಿ. ಸರಿ ಸರ್. ನಮಸ್ತೆ, ಕೂತ್ಕೊಳ್ಳಿ. ಮೇಡಮ್, ಇವತ್ತೆಲ್ಲ ಕಡೆ ನಿಮ್ದೇ ಮಾತು. ನಿಮ್ಮನ್ನು ಹೊಗಳದೆ ಇರೋರೇ ಇಲ್ಲ. ಅಷ್ಟು ಧೈರ್ಯವಾಗಿ ಒಂದು ಕೆಟ್ಟ ವ್ಯವಸ್ಥೆಯನ್ನು ಎದುರಿಸಿದ್ದೀರಾ. ಅದಕ್ಕೆ ಮೇಡಮ್ ನಿಮ್ಮ ಬಗ್ಗೆ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಮಾಡೋಣ ಅಂತ ಬಂದಿದ್ದೀವಿ. ಅಯ್ಯೋ, ನಾನಂತ ದೊಡ್ಡ ವ್ಯಕ್ತಿ ಅಲ್ಲ. ಹೋರಾಟಕ್ಕೆ ಅವಕಾಶ ಇತ್ತು, ಹಾಗೆ ಎಲ್ಲರೂ ಬೆಂಬಲನೂ ಇತ್ತು. ಅದಕ್ಕೆ ಹೋರಾಟಕ್ಕೆ ನಿಂತ್ಕೊಂಡೆ. ಅದು ಬಿಟ್ಟರೆ ಇದರಲ್ಲಿ ನಂದು ಅಂತ ಏನೂ ಇಲ್ಲ. ಹಾಗೆಲ್ಲ ಹೇಳಬೇಡಿ ಮೇಡಮ್. ಇಂಥದೆಲ್ಲ ಮಾಡೋದು ಮಾತಾಡೋಷ್ಟು ಸುಲಭ ಅಲ್ಲ ಅಂತ ನಮಗೆ ಗೊತ್ತು. ಏನೇನೋ ಕೆಟ್ಟ ವಿಷಯಗಳಿಗೆ, ಕೆಟ್ಟ ಜನಗಳಿಗೆ ಪಬ್ಲಿಸಿಟಿ ಸಿಗುತ್ತೆ. ಅಂಥದ್ರಲ್ಲಿ ಇಂಥ ಒಳ್ಳೆ ಕೆಲಸಗಳು ಮಾಡಿರೋ ನಿಮಗೆ ಪ್ರಚಾರ ಸಿಗಬೇಕಾಗಿರೋದು ನ್ಯಾಯ. ಖಂಡಿತ ನನಗೆ ಪ್ರಚಾರ ಏನೂ ಬೇಡ, ಅದರ ಅವಶ್ಯಕತೆಯೂ ನನಗಿಲ್ಲ. ಇದು ನಿಮಗೆ ಅವಶ್ಯಕತೆ ಇಲ್ಲದೇ ಇರ್ಬೋದು, ಆದರೆ ಇದು ನಿಮ್ಮಾಗೆ ಹೋರಾಡುವವ್ರಿಗೆ ಇದು ಸ್ಫೂರ್ತಿಯಾಗಿರಬೇಕು. ಅದಷ್ಟೇ ಅಲ್ಲದೆ ನಿಮ್ಮ ಕಂಪ್ನಿಯಲ್ಲಿ ಕೆಲಸ ಮಾಡೋ ತುಂಬ ಜನ ಅಸಹಾಯಕರಿಗೆ ಸಹಾಯ ಮಾಡಿದ್ದೀರ. ಅವರು ಜೀವನ ನಡೆಸೋ ಹಾಗೆ ಮಾಡಿದ್ದೀರ. ಇವೆಲ್ಲ ಇವತ್ತಿನ ನಮ್ಮ ಸಮಾಜಕ್ಕೆ ಮಾದರಿ ಆಗುವಂಥ ವಿಷಯಗಳು. ಹಾಗಾಗಿ ದಯವಿಟ್ಟು ಒಪ್ಕೊಳ್ಳಿ ಮೇಡಮ್. ಆದರೂ ಸರ್, ನೀವಾದರೂ ಹೇಳಿ ಸರ್. ಹಾಂ, ಒಪ್ಕೋ ಲಕ್ಷ್ಮಿ, ಅವ್ರು ಹೇಳೋದ್ರಲ್ಲೂ ಅರ್ಥ ಇದೆ. ಒಪ್ಕೊಳ್ಳಿ ಮೇಡಮ್, ಸರ್ ಕೂಡ ಹೇಳ್ತಿದ್ದಾರೆ. ನೀವು ಫೇಮಸ್ ಆದರೆ ಸರ್ಗೂ ಕೂಡ ಒಳ್ಳೆ ಹೆಸರು ಬರುತ್ತೆ. ಒಪ್ಕೊಳ್ಳಿ ಮೇಡಮ್. ಒಪ್ಕೊಳ್ಳಿ ಮೇಡಮ್. ಒಪ್ಕೊಳ್ಳಿ ಮೇಡಮ್, ಪ್ಲೀಸ್ ಒಪ್ಕೊಳ್ಳಿ. ಒಪ್ಕೊಳ್ಳಿ. ಸರಿ, ನಿಮ್ಮಿಷ್ಟ. ಮೇಡಮ್, ಸ್ವಲ್ಪ ರೆಡಿಯಾಗಿ ಬರ್ತೀರಾ? ಸರಿ ರೀ, ಏನಿದು ಇವ್ರು ಹೀಗೆಲ್ಲ ಹೇಳೋಗ್ತಿದ್ದಾರೆ? ಲಕ್ಷ್ಮಿ, ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಹೊರಗೋಗಿ ಬರ್ತೀನಿ. ಹಾಂ, ತಿಂಡಿನೂ ಆಚರಣೆ ಮಾಡ್ಕೋತೀನಿ. ನೀನು ರಾಜಕೀಯ ಸೇರೋದ್ರಲ್ಲಿ ಅರ್ಥ ಇದೆ.